ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ. ಇಂದು ಈ ವಿಡಿಯೋದ ಮೂಲಕ ಮಿಥುನ ರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಗಸ್ಟ್ 15 ಶನಿವಾರದಿಂದ ನಿಮ್ಮ ಜೀವನದಲ್ಲಿದ್ದ ಕಷ್ಟದ ಸಮಯ ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಈ ದಿನದಿಂದ ಈ ರಾಶಿಯವರ ಜೀವನದಲ್ಲಿ ಒಂದಲ್ಲ ಎರಡಲ್ಲ 3 ಪ್ರಮುಖವಾದ ಶುಭಕರ ಬದಲಾವಣೆಗಳು ಕಂಡುಬರುವ ಸಾಧ್ಯತೆ ಇದೆ. ಕೆಲವು ಘಟನೆಗಳು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡಬಹುದು. ಇಷ್ಟು ದಿನ ನೀವು ನಿರೀಕ್ಷಿಸುತ್ತಿದ್ದ ಕೆಲವು ಒಳ್ಳೆಯ ಸುದ್ದಿಗಳು ಹಂತ ಹಂತವಾಗಿ ನಿಮ್ಮನ್ನು ತಲುಪುವ ಸಾಧ್ಯತೆ ಇದೆ. ಹಾಗಾದರೆ ಆ ಶುಭ ಸುದ್ದಿಗಳು ಯಾವುವು? ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಸಂಭವಿಸಬಹುದು? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಮೊದಲು ಈ ರಾಶಿಯವರ ಸ್ವಭಾವ ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಮಿಥುನ ರಾಶಿಯು ಜ್ಯೋತಿಷ್ಯದಲ್ಲಿ 3ನೇ ರಾಶಿ ಚಕ್ರ ಚಿಹ್ನೆಯಾಗಿದೆ. ಇದರ ಆಕಾಶ ಮಂಟಪವು ಜೋಡಿ ಮಾನವರ, ಒಬ್ಬ ಸ್ತ್ರೀ ಮತ್ತು ಒಬ್ಬ ಪುರುಷನ ಆಕಾರದಲ್ಲಿದೆ. ಮೃಗಶಿರ ನಕ್ಷತ್ರದ ಕೊನೆಯ 2 ಪಾದಗಳು, ಆರ್ದ್ರ ಮತ್ತು ಪುನರ್ವಸು ನಕ್ಷತ್ರದ ಮೊದಲ 3 ಪಾದಗಳು ಈ ರಾಶಿಯಲ್ಲಿವೆ. ಈ ರಾಶಿಯ ಅಧಿಪತಿ ಬುದ್ಧಿ ಮತ್ತು ವಾಣಿಯ ಅಧಿಪತಿಯಾದ ಬುಧ. ಇದು ವಾಯು ಅಂಶದ ಸಂಕೇತವಾಗಿದೆ. ಸಂವಹನ ಕೌಶಲ್ಯ, ಬಹುಮುಖ ಪ್ರತಿಭೆ, ಚುರುಕಾದ ಬುದ್ಧಿಮತ್ತೆ, ಸ್ನೇಹಪರತೆ ಮತ್ತು ಸದಾ ಏನಾದರೂ ಕಲಿಯುವ ಕುತೂಹಲ ಈ ರಾಶಿಯ ವಿಶೇಷತೆಯಾಗಿದೆ. ಈ ರಾಶಿಯವರಿಗೆ ಉತ್ತಮವಾದ ಮಾತಿನ ಕೌಶಲ್ಯ ಮತ್ತು ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಪರಿಹರಿಸುವ ಸಾಮರ್ಥ್ಯ ಇರುತ್ತದೆ ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ. ಯಾರೊಂದಿಗಾದರೂ ಬಹುಕಾಲದಿಂದ ನಡೆಯುತ್ತಿದ್ದ ಚರ್ಚೆ ಅಥವಾ ಭಿನ್ನಾಭಿಪ್ರಾಯವಿದ್ದರೆ ಅದನ್ನು ಶಾಂತಯುತವಾಗಿ ಪರಿಹರಿಸಿಕೊಳ್ಳಲು ಈ ಸಮಯ ಅನುಕೂಲಕರವಾಗಿರಬಹುದು. ಆರ್ಥಿಕ ವಿಚಾರಗಳಲ್ಲಿಯೂ ಬಹುಕಾಲದಿಂದ ಮುಂದೂಡಲ್ಪಟ್ಟಿರುವ ಕೆಲಸಗಳು, ಬರಬೇಕಾಗಿರುವ ಹಣ ಅಥವಾ ಬಾಕಿ ಉಳಿದಿರುವ ವ್ಯವಹಾರಗಳ ಬಗ್ಗೆ ಮತ್ತೆ ಚರ್ಚೆ ಆರಂಭಿಸುವ ಅವಕಾಶ ಸಿಗಬಹುದು. ವ್ಯಾಪಾರ ಅಥವಾ ವೃತ್ತಿಗೆ ಸಂಬಂಧಿಸಿದ ಪ್ರಯಾಣಗಳು, ಹೊಸ ಪರಿಚಯಗಳು ಮತ್ತು ಹೊಸ ಅವಕಾಶಗಳು ಮುಂದಿನ ದಿನಗಳಲ್ಲಿ ನಿಮಗೆ ಸಹಾಯ ಮಾಡಬಹುದು. ಈ ರಾಶಿಯವರು ಸಾಮಾನ್ಯವಾಗಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣವನ್ನು ಇಷ್ಟಪಡುತ್ತಾರೆ. ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗಬೇಕು ಎಂಬ ಮನೋಭಾವ ಇವರಲ್ಲಿ ಹೆಚ್ಚಾಗಿರುತ್ತದೆ. ಆದರೆ ಇದೇ ಸ್ವಭಾವ ಕೆಲವೊಮ್ಮೆ ಇವರಿಗೆ ಸಮಸ್ಯೆಯಾಗಬಹುದು. ಇತರರನ್ನು ಅತಿಯಾಗಿ ನಂಬುವುದು, ಅವರ ಸಮಸ್ಯೆಗಳನ್ನು ತಮ್ಮದೇ ಸಮಸ್ಯೆಗಳಂತೆ ತೆಗೆದುಕೊಂಡು ಚಿಂತಿಸುವುದು ಮತ್ತು ತಮ್ಮ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಳ್ಳುವುದು ಇವರ ಪ್ರಮುಖ ದುರ್ಬಲತೆಗಳಲ್ಲಿ ಒಂದಾಗಿರಬಹುದು. ಇಷ್ಟು ದಿನ ನೀವು ಕುಟುಂಬಕ್ಕಾಗಿ, ಆತ್ಮೀಯರಿಗಾಗಿ ಮತ್ತು ನಿಮ್ಮ ಸುತ್ತಮುತ್ತಲಿನವರಿಗಾಗಿ ಸಾಕಷ್ಟು ಕಷ್ಟಪಟ್ಟಿರಬಹುದು. ಆದರೆ ನಿಮ್ಮ ಒಳ್ಳೆಯತನವನ್ನು ಎಲ್ಲರೂ ಅರ್ಥ ಮಾಡಿಕೊಂಡಿರಲಿಕ್ಕಿಲ್ಲ. ಕೆಲವರು ನಿಮ್ಮನ್ನು ನಿರಾಶೆಗೊಳಿಸಿರಬಹುದು. ಕೆಲವರು ನಿಮ್ಮ ಮೇಲೆ ಮಾನಸಿಕ ಒತ್ತಡ ತಂದಿರಬಹುದು. ಜೀವನದಲ್ಲಿ, ಕುಟುಂಬದಲ್ಲಿ ಅಥವಾ ಹಣಕಾಸಿನ ವಿಚಾರಗಳಲ್ಲಿ ನೀವು ಅನೇಕ ರೀತಿಯ ಸವಾಲುಗಳನ್ನು ಎದುರಿಸಿರಬಹುದು. ಚಿಕ್ಕ ವಯಸ್ಸಿನಿಂದಲೇ ಸ್ವಂತ ಪರಿಶ್ರಮ, ಪ್ರತಿಭೆ ಮತ್ತು ಆಲೋಚನೆಗಳ ಮೇಲೆ ಮುಂದೆ ಬರಬೇಕು ಎಂದು ಪ್ರಯತ್ನಿಸಿದ ಈ ರಾಶಿಯವರು ಅನೇಕ ಅಡೆತಡೆಗಳನ್ನು ಎದುರಿಸಿರಬಹುದು. ಓದಲು ಪ್ರಯತ್ನಿಸಿದಾಗ ಕೆಲವರು ನಿನ್ನಿಂದ ಏನಾಗುತ್ತದೆ ಎಂದು ನಿರುತ್ಸಾಹಗೊಳಿಸಿರಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸಿದಾಗ ನಿಮ್ಮಲ್ಲಿರುವ ಕೊರತೆಗಳನ್ನೇ ಕೆಲವರು ಎತ್ತಿ ತೋರಿಸಿರಬಹುದು. ವ್ಯಾಪಾರ ಆರಂಭಿಸಲು ಪ್ರಯತ್ನಿಸಿದಾಗಲೂ ನಿಮ್ಮ ಆಲೋಚನೆ ಮತ್ತು ಸಾಮರ್ಥ್ಯವನ್ನು ಸರಿಯಾಗಿ ಗುರುತಿಸದ ಪರಿಸ್ಥಿತಿಗಳು ಎದುರಾಗಿರಬಹುದು. ನಿಮ್ಮಲ್ಲಿರುವ ಪ್ರತಿಭೆ, ಬುದ್ಧಿವಂತಿಕೆ ಮತ್ತು ಹೊಸ ಆಲೋಚನೆಗಳಿಗೆ ಸರಿಯಾದ ಅವಕಾಶ ಸಿಗದೆ ಹೋಗಿರುವ ಸಂದರ್ಭಗಳೂ ಇರಬಹುದು. ಇದರ ಜೊತೆಗೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಿರುವುದು, ಶುಭ ಕಾರ್ಯಕ್ರಮಗಳು ಮುಂದೂಡಲ್ಪಡುವುದು, ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಸಂಬಂಧಿಕರೊಂದಿಗೆ ಮನಸ್ತಾಪಗಳು ಮುಂತಾದ ಸಮಸ್ಯೆಗಳು ಕೆಲವರ ಜೀವನದಲ್ಲಿ ಇರಬಹುದು. ಆದರೆ ಜೀವನ ಯಾವಾಗಲೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಸಮಯ ಬದಲಾದಂತೆ ಪರಿಸ್ಥಿತಿಗಳು ಬದಲಾಗಬಹುದು. ಆಗಸ್ಟ್ 15ರಿಂದ
ಈ ರಾಶಿಯವರಿಗೆ ಹೊಸ ರೀತಿಯ ಅವಕಾಶಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಜೀವನದಲ್ಲಿ ಸಂಭವಿಸಬಹುದಾದ 3 ಪ್ರಮುಖ ಶುಭಕರ ಬದಲಾವಣೆಗಳನ್ನು ನೋಡೋಣ. ಮೊದಲನೆಯ ಶುಭ ಬದಲಾವಣೆ, ನಿಂತಿದ್ದ ಕೆಲಸ ಅಥವಾ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ. ಬಹುಕಾಲದಿಂದ ಯಾರಿಗಾದರೂ ಹಣ ಕೊಟ್ಟು ಮರಳಿ ಪಡೆಯಲು ಸಾಧ್ಯವಾಗದೇ ಇರಬಹುದು, ಅಥವಾ ನೀವು ಮಾಡಬೇಕೆಂದುಕೊಂಡಿದ್ದ ಕೆಲಸ ಯಾವುದೋ ಕಾರಣದಿಂದ ಮುಂದೂಡಲ್ಪಟ್ಟಿರಬಹುದು. ಎಷ್ಟೇ ಪ್ರಯತ್ನಿಸಿದರೂ ಕೆಲಸ ಮುಂದೆ ಸಾಗದೆ ಹಲವು ಬಾರಿ ನಿರಾಶೆಯಾಗಿರಬಹುದು. ಇಂತಹ ಸಂದರ್ಭದಲ್ಲಿ ಆಗಸ್ಟ್ 15ರ ನಂತರ ಕೆಲವು ವಿಚಾರಗಳಲ್ಲಿ ಮತ್ತೆ ಚಲನೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಬರಬೇಕಿದ್ದ ಹಣದ ಬಗ್ಗೆ ಮಾಹಿತಿ ಸಿಗಬಹುದು. ನಿಂತಿದ್ದ ಕೆಲಸ ಮತ್ತೆ ಆರಂಭವಾಗಬಹುದು. ಬಹುಕಾಲದಿಂದ ಕಾಯುತ್ತಿದ್ದ ಅವಕಾಶ ನಿಮ್ಮ ಮುಂದೆ ಬರಬಹುದು. ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ನಿಧಾನವಾಗಿ ಆರಂಭವಾಗಬಹುದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಅವಕಾಶಗಳು ಬಂದಾಗ ಆತುರ ಪಡದೆ ಸರಿಯಾಗಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಿ. ಎರಡನೆಯ ಶುಭ ಬದಲಾವಣೆ, ಆತ್ಮೀಯರಿಂದ ನಿರೀಕ್ಷಿಸದ ಬೆಂಬಲ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಕೆಲವರಿಂದ ನಿರಾಶೆ ಅನುಭವಿಸಿರಬಹುದು. ಸ್ನೇಹಿತರು, ಬಂಧುಗಳು ಅಥವಾ ಕುಟುಂಬದವರಿಂದ ನೀವು ನಿರೀಕ್ಷಿಸಿದ ಸಹಾಯ ಸಿಗದೇ ಇರಬಹುದು. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳ ಹತ್ತಿರವಾಗಿರುವ ವ್ಯಕ್ತಿಯಿಂದ ಅನಿರೀಕ್ಷಿತವಾದ ಸಹಾಯ ಅಥವಾ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ಅದು ಹಣದ ರೂಪದಲ್ಲಿ ಬರಬಹುದು, ಉದ್ಯೋಗ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಸಹಾಯವಾಗಿರಬಹುದು, ಅಥವಾ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಯಾರಾದರೂ ನೀಡುವ ಸಲಹೆಯಾಗಿರಬಹುದು. ನೀವು ನಿರೀಕ್ಷಿಸದ ವ್ಯಕ್ತಿಯೊಬ್ಬರು ನಿಮ್ಮ ಪರವಾಗಿ ನಿಲ್ಲುವುದರಿಂದ ನಿಮಗೆ ಸಂತೋಷವಾಗಬಹುದು. ಕುಟುಂಬದಲ್ಲಿಯೂ ಇಷ್ಟು ದಿನ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ಮನೆಯ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಇದು ಉತ್ತಮ ಸಮಯವಾಗಿರಬಹುದು. ಮೂರನೆಯ ಶುಭ ಬದಲಾವಣೆ, ಮನೆಯಲ್ಲಿ ನೆಮ್ಮದಿ ಮತ್ತು ಶುಭ ಕಾರ್ಯದ ವಾತಾವರಣ. ಇಷ್ಟು ದಿನ ಕುಟುಂಬದಲ್ಲಿ ಯಾವುದಾದರೂ ಶುಭ ಕಾರ್ಯ ಮುಂದೂಡಲ್ಪಟ್ಟಿರಬಹುದು. ಮದುವೆ, ಗೃಹ ಪ್ರವೇಶ, ಕುಟುಂಬದ ಪ್ರಯಾಣ ಅಥವಾ ಬಹುಕಾಲದಿಂದ ಯೋಚಿಸುತ್ತಿದ್ದ ಮತ್ತಾವುದೋ ಒಳ್ಳೆಯ ಕಾರ್ಯಕ್ರಮ ಕಾರಣಾಂತರಗಳಿಂದ ನಿಂತಿರಬಹುದು. ಆದರೆ ಮುಂದಿನ ದಿನಗಳಲ್ಲಿ ಇಂತಹ ವಿಷಯಗಳಲ್ಲಿ ಮತ್ತೆ ಚರ್ಚೆ ಆರಂಭವಾಗುವ ಸಾಧ್ಯತೆ ಇದೆ. ಹಣಕಾಸಿನ ಸಮಸ್ಯೆಯಿಂದ ಮುಂದೂಡಲ್ಪಟ್ಟಿದ್ದ ಕಾರ್ಯಗಳಿಗೆ ಪರಿಹಾರ ಕಂಡುಕೊಳ್ಳುವ ಅವಕಾಶ ಸಿಗಬಹುದು. ಕುಟುಂಬದ ಸದಸ್ಯರ ನಡುವಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ನೀವು ಬಹುಕಾಲದಿಂದ ಕನಸು ಕಾಣುತ್ತಿದ್ದ ಒಂದು ಪ್ರಯಾಣ ಅಥವಾ ಕುಟುಂಬದೊಂದಿಗೆ ಕಳೆಯಬೇಕೆಂದುಕೊಂಡಿದ್ದ ಸಮಯ ಕೂಡ ಮುಂದಿನ ದಿನಗಳಲ್ಲಿ ಸಾಧ್ಯವಾಗಬಹುದು. ಒಟ್ಟಿನಲ್ಲಿ ಈ ರಾಶಿಯವರಿಗೆ ಆಗಸ್ಟ್ 15ರಿಂದ ಜೀವನದಲ್ಲಿ ಹೊಸ ಭರವಸೆ ಮತ್ತು ಹೊಸ ಅವಕಾಶಗಳ ಬಗ್ಗೆ ಯೋಚಿಸಲು ಉತ್ತಮ ಸಮಯವಾಗಬಹುದು. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿವೆ. ಮುಂದಿನ ದಿನಗಳಲ್ಲಿ ಯಾವುದೇ ಅವಕಾಶ ಬಂದರೂ ಅದನ್ನು ಅತಿಯಾದ ಆತುರದಿಂದ ಸ್ವೀಕರಿಸದೆ ಅದರ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಮುಂದುವರಿಯಿರಿ. ಜ್ಯೋತಿಷ್ಯವು ನಂಬಿಕೆಯ ವಿಷಯವಾಗಿದ್ದು ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳನ್ನು ನಿಮ್ಮ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ವಿವೇಕದಿಂದ ತೆಗೆದುಕೊಳ್ಳುವುದು ಉತ್ತಮ. ಆದ್ದರಿಂದ ಈ ರಾಶಿಯವರು ಧೈರ್ಯದಿಂದ ಮುಂದೆ ಸಾಗಿರಿ. ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ. ಒಳ್ಳೆಯ ಸಮಯಕ್ಕಾಗಿ ಕಾಯುವುದರ ಜೊತೆಗೆ ನಿಮಗೆ ದೊರೆಯುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ವಿಡಿಯೋ ವೀಕ್ಷಿಸಿದ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.
ಜೈ ಶ್ರೀ ಕೃಷ್ಣ. ಹರ ಹರ ಮಹಾದೇವ್.